26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ನಗರಾಭಿವೃದ್ಧಿ ಸಚಿವರಾದಂಥ ಕೃಷ್ಣ ಬೈರೇಗೌಡರ ಸೂಚನೆ ಮೇರೆಗೆ ಈಗಾಗಲೇ ಜಿಬಿಎ 5 ಪಾಲಿಕೆಯ ವ್ಯಾಪ್ತಿಯಲ್ಲಿ ಫುಟ್ಪಾತ್ ತೆರವು ಕಾರ್ಯಾಚರಣೆ ಬರದಿಂದ ಸಾಗಿರುವಂಥದ್ದು. ಸದ್ಯ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಈಗಾಗಲೇ ಇನ್ನು ಜಯನಗರದಲ್ಲಿರುವಂಥ ಸೆಕೆಂಡ್ ಬ್ಲಾಕ್, ಈ ಸೆಕೆಂಡ್ ಬ್ಲಾಕ್ನಲ್ಲಿ ಸಹ ಸಂಪೂರ್ಣವಾಗಿ ಅಂದರೆ ವಜ್ರಮುನಿ ರಸ್ತೆ ಏನಿದೆ, ಈ ಸರಿಸುಮಾರು 100 ಅಡಿ ಇರುವಂಥ ರಸ್ತೆ ಏನಿದೆ, ಅದು ಸಂಪೂರ್ಣವಾಗಿ ಈಗಾಗಲೇ ಏನು ಒಂದು ಕಟ್ಟಡ ಕಟ್ಟಿತ್ತು. ಅಂದರೆ ಪ್ರಮುಖವಾಗಿ ಈ ಹೋಟೆಲ್ನ ಮುಂಭಾಗದಲ್ಲಿ ಇದ್ದಂತಹ ಕೆಫೆ ಏನಿತ್ತು, ಈ ಕೆಫೆಗಾಗಿ ಈ ಜಾಗವನ್ನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡು ಈ ಜಾಗದಲ್ಲಿ ಒಂದು ಕಟ್ಟೆಯನ್ನು ಕಟ್ಟಲಾಗಿತ್ತು. ಅಂದ್ರೆ ಜನರು ಬಂದು ಇಲ್ಲಿ ಕೂತ್ಕೊಂಡು ಕಟ್ಟೆಯ ಮೇಲೆ ಒಂದು ಏನು ಪ್ರಮುಖವಾಗಿ ಕಾಫಿ, ಟೀ ಮತ್ತಿತರ ಪದಾರ್ಥಗಳನ್ನು ಸೇವನೆ ಮಾಡಲಿಕ್ಕೆ ಅಂತೇಳಿ ಬಳಸ್ಕೊಳ್ಳಲಾಗಿತ್ತು. ಆದರೆ ಇದು ಮುಖ್ಯವಾಗಿ ಪಾದಾಚಾರಿಗಳು ಓಡಾಡಲಿಕ್ಕೆ ಇರುವಂತಹ ಜಾಗದಲ್ಲಿ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಅಂತೇಳಿ ಈಗಾಗಲೇ ಇಲ್ಲಿಯ ಸಂಬಂಧಪಟ್ಟಂತ ಎಇ ಆಗಿರ್ಬೋದು ಮತ್ತಿತರ ಸಿಬ್ಬಂದಿಗಳು ಈಗಾಗಲೇ ಕಾರ್ಯಾಚರಣೆಯನ್ನು ಸಂಪೂರ್ಣವಾಗಿ ಹತೋಟಿಗೆ ತೆಗೆದುಕೊಳ್ಳುವಂತಹ ಕೆಲಸವನ್ನು ಮಾಡ್ತಿರುವಂಥದ್ದು. ಸದ್ಯ ಇದರ ಬಗ್ಗೆ ಒಂದಿಷ್ಟ ಸಾರ್ವಜನಿಕರು ಸಹ ಇದಕ್ಕೆ ಸಂತಸವನ್ನು ವ್ಯಕ್ತಪಡಿಸ್ತಿರುವಂಥದ್ದು. ಸದ್ಯ ಅವ್ರನ್ನ ನಾನು ಕೇಳ್ತಾ ಹೋಗ್ತೀನಿ. ಸರ್, ಈಗ ಕಾರ್ಯಾಚರಣೆ ಜಿಬಿ ಅಧಿಕಾರಿಗಳಿಂದ ಮಾಡ್ತಿದ್ದಾರೆ, ಯಾಕಂದರೆ ಇಲ್ಲಿ ಸರಿಸುಮಾರಾಗಿ ರೆಸಿಡೆನ್ಷಿಯಲ್ ಏರಿಯಾ, ಈ ಏರಿಯಾದಲ್ಲಿ ಯಾವುದೇ ರೀತಿಯಾದಂಥ ಹೋಟೆಲ್ಗಳಿರಲಿಲ್ಲ, ಅದರಲ್ಲೂ ಪಾದಾಚಾರಿಗಳು ಓಡಾಡಲಿಕ್ಕೆ ಅಂತೇಳಿ ಈಗಾಗಲೇ ಕೃಷ್ಣ ಬೈರೇಗೌಡರು ಸೂಚನೆ ಮೇರೆಗೆ ಇದು ನಡೀತಾ ಇದೆ. ಇದಕ್ಕೆ ಏನು ಹೇಳ್ತಿದ್ದಾರೆ ಸರ್? ನಾನು ಹೇಳೋದೇನು ಅಂದರೆ, ಬೆಂಗಳೂರಲ್ಲಿ ಟ್ರಾಫಿಕ್ ತುಂಬ ವರ್ಸ್ಟಾಗಿ ಹೋಗಿತ್ತು. ಈ ಗಾಡಿಗಳು ಅವ್ರಿಗೆ ಒಂದು ಜಾಗ ಮಾಡಿಕೊಡಿ, ಅವರು ಬಡವರು ವ್ಯಾಪಾರ ಮಾಡಲಿ, ತೊಂದರೆ ಇಲ್ಲ. ಬಟ್ ಅವರೂ ಒಂದು ಸೈಡ್ ರೋಡಲ್ಲಿ ನಿಲ್ಸ್ಕೋಬೇಕೆಲ್ಲ, ಮೈನ್ ರೋಡಲ್ಲಿ ನಿಲ್ಸ್ಕೊಂಡ್ರೆ ತುಂಬ ತೊಂದರೆ ಆಗುತ್ತೆ, ಪಬ್ಲಿಕ್ಗೆ ತುಂಬ ತೊಂದರೆ ಆಗುತ್ತೆ. ಆಮೇಲೆ ಫುಟ್ಪಾತು ತುಂಬ ಅಕ್ವೇರ್ ಆಗಿತ್ತು. ಫುಟ್ಪಾತ್ ಅಕ್ವೇರ್ ಆಗಿರೋದ್ರಿಂದ ಎಲ್ಲ ಜನಗಳು ನಡೆಯೋಕ್ಕೆ ಜಾಗನೇ ಸಿಗ್ತಾ ಇರಲಿಲ್ಲ. ಎಲ್ಲರೂ ನೋಡಿ, ಇದೇ ಲೈನಲ್ಲಿ ನೋಡಿ, ಎಲ್ಲೂ ಜಾಗ ಸಿಗ್ತಾ ಇರಲಿಲ್ಲ. ಸೊ ಅದು ನಾವು ಹೇಳೋದು ಅಷ್ಟೇ, ಅವ್ರಿಗೊಂದು ಸೈಡ್ ರೋಡಲ್ಲಿ ದಾರಿ ಮಾಡಲಿ, ತೊಂದರೆ ಇಲ್ಲ, ಅವ್ರನ್ನ ವ್ಯಾಪಾರ ಮಾಡಬೇಡಿ ಅಂತ ಹೇಳಲ್ಲ. ಈಗ ನಮ್ಮ ಇಲ್ಲಿ ಅಶೋಕ ಪಿಲ್ಲರ್ ಹತ್ರ ಒಂದು ಸೊಂದಿಲಿ ಗಾಡಿಗಳಿತ್ತು, ಅಲ್ಲೆಲ್ಲ ತುಂಬ ಜಾಮ್ ಆಗ್ತಿತ್ತು. ಅವರು ಆರಾಮಕ್ಕೆ ಒಂದು ಸೈಡ್ ರೋಡಲ್ಲಿ ಹಾಕೊಂಡು ವ್ಯಾಪಾರ ಮಾಡಲಿ. ಆಮೇಲೆ ಅವರು ವ್ಯಾಪಾರ ಮಾಡೋದಲ್ಲದೆ ಅವ್ರ ಹತ್ರ ಬಂದು ಗಾಡಿ ನಿಲ್ಲಿಸಿದಾಗ ಅವರು ಹೇಳಬೇಕು, ಸರ್ ಸ್ವಲ್ಪ ಗಾಡಿ ಸೈಡ್ಗೆ ಹಾಕ್ಬಿಟ್ಟು ಬನ್ನಿ ಅಂತ ಹೇಳ್ಬಿಟ್ಟು ಅವ್ರು ಕೊಡಬೇಕು. ಅವರು ಎಲ್ಲಿ ರೋಡಲ್ಲಿ ಅವ್ರು ಕಾರ್ ನಿಲ್ಸೋರು ಇವ್ರು ಕೊಡ್ತಾ ಇದ್ರೆ ಅದು ತಪ್ಪು. ಓಕೆ ಸರ್, ಥ್ಯಾಂಕ್ ಯು. ಮತ್ತೊಬ್ಬ ಇಲ್ಲಿನ ಸ್ಥಳೀಯರು ಇದ್ದಾರೆ. ಸರ್, ಈಗ ಒತ್ತುವರಿ ಮಾಡ್ತಾ ಇದ್ದಾರೆ, ತಾವು ಅದಕ್ಕೆ ಏನು ಹೇಳ್ತೀರಾ? ಸರ್, ಒತ್ತುವರಿ ಅದು ಡಿಫ್ರೆಂಟ್ ಟೈಪ್ಸ್ ಆಫ್ ಒತ್ತುವರಿಗಳಿರುತ್ತೆ, ಅದು ನೋಡಿಕೊಂಡು ಓಕೆ ಡಿಫ್ರೆಂಟ್ ಟೈಪ್ ಆಫ್ ಒತ್ತುವರಿಗಳಿರುತ್ತೆ, ಅದು ನೋಡ್ಕೊಂಡು ತೆಗಿಬೇಕು. ಪಬ್ಲಿಕ್ಗೂ ತೊಂದರೆ ಆಗಬಾರ್ದು. ಕೆಲವು ಗೌರ್ಮೆಂಟಿಂದನೂ ಮಿಸ್ಟೇಕ್ಸ್ ಇದೆ, ಅವ್ರು ಮಾಡಬೇಕಾದ್ರೇ ಕನ್ಸರ್ಟ್ ಡಿಪಾರ್ಟ್ಮೆಂಟ್ ಅವ್ರು ಬಂದು ಸ್ಟಾಪ್ ಮಾಡಬೇಕು. ಇವಾಗೆಲ್ಲ ನೋಡಿ ಎಷ್ಟು ಏನು ವೇಸ್ಟ್ ಅಂತಾರೆ, ನ್ಯಾಚುರಲ್ ವೇಸ್ಟ್ ಆಗಿ ಗಿಡಕ್ಕೆ ಸಪೋರ್ಟ್ ಆಗಿದೆ. ಅದನ್ನೆಲ್ಲ ಹೆಂಗಂದ್ರೆ ತೆಗೆದು ಹೊಡೆದಾಕ್ತಾರೆ. ಈಗ ಮರ ಬಿದ್ದೋದ್ರೆ ಪ್ರಯೋಜನ ಏನು ಬಂತು? ಅದು ಸಪೋರ್ಟಿವ್ ಆಗಿದ್ದು ಕಟ್ಟೆನೂ ಹೊಡೆದಾಕಿದ್ದಾರೆ. ಆ ಥರ ಏನೋ ಇದ್ದರೆ ಪಬ್ಲಿಕ್ಗೆ ಸಪೋರ್ಟ್ ಆಗೋ ಥರ ಮಾಡಲಿ, ಸ್ವಲ್ಪ ಟೈಮ್ ಕೊಡಲಿ, ನೋಟಿಸ್ ಕೊಡಬೇಕು, ಎಚ್ಚರಿಕೆ ಕೊಡಬೇಕು, ಇಲ್ಲ ಪೊಲೀಸವ್ರು ಬಂದು ಮಾಡಬೇಕು. ಒಂದೇ ಸತಿ ಬಂದು ಹೊಡೆದಾಕಿದ್ರೆ ಪಾಪ ಲೇಬರ್ಸು ಸಿಗೋದಿಲ್ಲ. ಈಗ ಇರೋ ಇದರಲ್ಲಿ ಲೇಬರ್ ಸಿಗೋದೇ ಭಾಳ ಕಷ್ಟ ಆಗಿದೆ. ಇದಿಷ್ಟು ಇಲ್ಲಿನ ಸ್ಥಳೀಯರು ಹೇಳ್ತಿರೋ. ಮತ್ತೊಂದು ಭಾಗದಲ್ಲಿ ನೀವು ನೋಡ್ತಾ ಇರ್ಬೋದು, ಈಗಾಗಲೇ ಕಾರ್ಯಾಚರಣೆ ಬರದಿಂದ ಸಾಗಿರೋದು. ಅಂದರೆ ಮೊದಲೇ ಹೇಳಿದಾಗೆ ಸಂಪೂರ್ಣವಾಗಿ ಜಮ್ ಅನ್ನೋ ಒಂದು ಕೆಫೆ ಏನಿತ್ತು, ಈ ಕೆಫೆಯ ಮುಂಭಾಗದಲ್ಲಿ ಈಗ ಸಂಪೂರ್ಣವಾಗಿ ಒಂದು ನಾಮಫಲಕವನ್ನು ಸಹ ಅಳವಡಿಕೆ ಮಾಡಲಾಗಿತ್ತು. ಅದನ್ನು ಸಹ ಈಗ ತೆರವು ಮಾಡಿ ಸಂಪೂರ್ಣವಾಗಿ ಜಿಬಿ ಅಧಿಕಾರಿಗಳು ತಮ್ಮ JCP ಗರ್ಜನೆಯ ಮುಖಾಂತರವಾಗಿ ಈಗಾಗಲೇ ಕಾರ್ಯಾಚರಣೆಯಲ್ಲಿ ತೊಡಗಿರುವಂಥದ್ದು. ಅಂದರೆ ಈ ಫುಟ್ಪಾತ್ ಏನಿದೆ, ಇದು ಕೇವಲ ಜನಸಾಮಾನ್ಯರಿಗೆ ಮಾತ್ರ ಸೀಮಿತ ಆಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದಂಥ ಅಂಗಡಿಗಳಾಗಿರ್ಬೋದು, ಮಳಿಗೆಗಳಿಗೆ ಅಧಿಕೃತವಾಗಿ ಏನು ಸಂಪೂರ್ಣವಾಗಿ ಒತ್ತುವರಿ ಮಾಡಿಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ಸರ್ಕಾರ ಜನಸಾಮಾನ್ಯರ ಹತೋಟಿಗೆ ತೆಗೆದುಕೊಳ್ತೀವಿ ಅಂತೇಳಿ ಹೇಳ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಜಗನ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.